ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ಈ ದಿನ ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾದ ಶುಭ ಸುದ್ದಿ ಹಾಗೂ ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಆರ್ಥಿಕವಾಗಿ ಭಾರಿ ಲಾಭವಾಗುವಂತಹ ಕೆಲವೊಂದು ಮಾಹಿತಿಗಳು ಇದರಲ್ಲಿ ಸೇರ್ಕೊಂಡಿದೆ. ಅದರಲ್ಲಿ 10% ಅಡಿಷ್ನಲ್ ಪೆನ್ಷನ್ ಇರ್ಬೋದು, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವಿಚಾರ ನಿವೃತ್ತ ನೌಕರರಿಗೆ ಹಾಗೂ 7th ಪೇ ಕಮಿಷನ್ನ ಉಳಿದ ರೆಕಮೆಂಡೇಷನ್ಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ವಿಶೇಷವಾದ ಮಾಹಿತಿ ತಂದಿದ್ದೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮವಾದ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರು ತಾವು ಏನು ನಿರೀಕ್ಷೆ ಮಾಡಿದ್ರು ಆ ಎಲ್ಲ ಬೇಡಿಕೆಗಳು ಈಡೇರಿದೆಯಾ? 7th ಪೇ ಕಮಿಷನ್ನ ಎಲ್ಲ ರೆಕಮೆಂಡೇಷನ್ಗಳು ಯಾವಾಗ ಈಡೇರುತ್ತೆ? ಈ ಬಗ್ಗೆ 2025ನೇ ಸಾಲಿನಲ್ಲಿ ಸರ್ಕಾರಿ ನೌಕರ ಸಂಘ ನಮಗೋಸ್ಕರ ಏನೆಲ್ಲ ಕೆಲಸ ಮಾಡಿದೆ, ಯಾವೆಲ್ಲ ಗುಡ್ ನ್ಯೂಸನ್ನು ಕೊಡಿಸಿದೆ, ಇನ್ನು ಯಾವ ಗುಡ್ ನ್ಯೂಸ್ಗಳನ್ನು ಕೊಡೋಕ್ಕೆ ಬಾಕಿ ಇದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘವೇ ಕೆಲವೊಂದು ಮಾಹಿತಿಗಳನ್ನು ಶೇರ್ ಮಾಡಿದೆ. ನಾವು ಆ ಸಾಧನೆ ಮಾಡಿದ್ದೀವಿ, ಈ ಸಾಧನೆ ಮಾಡಿದ್ದೀವಿ ಅಂತ. ಅವ್ರು ಏನೇನು ಸಾಧನೆ ಮಾಡಿದ್ದಾರೆ, ಇನ್ನು ಏನು ಸಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಕೊಡ್ತೀನಿ. ಸರ್ಕಾರಿ ನೌಕರರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ ಅಂತ ಹೇಳಿ ಷಡಾಕ್ಷರಿ ಅವರು ತಿಳಿಸಿದ್ದಾರೆ. ಏನು ಅಂತ ನೋಡೋಣ ಬನ್ನಿ. ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರಿಗೆ ಸರ್ಕಾರಿ ನೌಕರ ಸಂಘ ಒಂದು ವಿಶೇಷವಾದ ಪತ್ರಿಕಾಗೋಷ್ಠಿಯಲ್ಲಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು 1 ವರ್ಷದ ಸಾಧನೆ ಹಲವು ಅಂತ ಹೇಳಿ ಕಳೆದ 2025ನೇ ಸಾಲಿನಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದೀವಿ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ ಅನ್ನೋದ್ರ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರ ಸಂಘದ 2ನೇ ಅವಧಿಗೆ CS ಷಡಾಕ್ಷರಿ ಅವರು ಅಧ್ಯಕ್ಷರಾದ ನಂತರ ಇವರೊಂದಿಗೆ 1 ವರ್ಷ ಪೂರೈಸಿದ್ದು, ಈ 1 ವರ್ಷದಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದೀವಿ ಅಂತೇಳಿ ತಿಳಿಸಿದೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ, ಕ್ಯಾಶ್ಲೆಸ್ ಟ್ರೀಟ್ಮೆಂಟು ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಉಚಿತವಾದ ಚಿಕಿತ್ಸಾ ಅಲ್ಲ, ಉಚಿತವಾದ ಯೋಜನೆ ಅಲ್ಲ. ಅದಕ್ಕೆ ನಮ್ಮ ಡೊನೇಷನ್ನನ್ನು ಕೊಡಬೇಕು. ಡೊನೇಷನ್ ಕೊಟ್ಟರೆ ಇದಕ್ಕಿಂತ ಬೆಟರ್ ಆಗಿರೋಂತಹ ಹೆಲ್ತ್ ಇನ್ಶೂರೆನ್ಸ್ಗಳು ಸಿಗತ್ತೆ. ಇದೇನು ದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಳ್ಳಲ್ಲ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಬೇಕು ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ವರ್ಗದವರಿಗೆ. ಹಾಗೂ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಿಸೋಂಥ ಪ್ರಯತ್ನದಲ್ಲಿ ಸರ್ಕಾರಿ ನೌಕರ ಸಂಘ ವಿಫಲವಾಗಿದೆ ಅಂತಲೇ ಹೇಳ್ತೀನಿ. ಅದರ ಜೊತೆಯಲ್ಲಿ ರಾಜ್ಯದ ಸರ್ಕಾರಿ ನೌಕರರಿಗೆ ಋತುಚಕ್ರದ ವಿಶೇಷ ರಜೆ, ಮಹಿಳಾ ಸರ್ಕಾರಿ ನೌಕರರಿಗೆ ಇದು ಎಲ್ಲ ಮಹಿಳಾ ಸರ್ಕಾರಿ ನೌಕರರಿಗೆ ಒಂದು ಉಪಯುಕ್ತವಾದಂಥ ಆದೇಶ ಅಂತಲೇ ಹೇಳ್ಬೋದು. ಅದರ ಜೊತೆಯಲ್ಲಿ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥ ನೌಕರರು ಅಪಘಾತದಲ್ಲಿ ಏನಾದರೂ ಡೆತ್ ಆದರೆ ಅವರಿಗೆ 2 ಕೋಟಿ ಪರಿಹಾರ ನೀಡುವಂಥ ಸ್ಯಾಲ್ರಿ ಪ್ಯಾಕೇಜ್ ಯೋಜನೆಯನ್ನು ಸರ್ಕಾರಿ ನೌಕರ ಸಂಘ ಆಗಲಿ ಅಥವಾ ಸರ್ಕಾರ ಆಗಲಿ ಇಂಪ್ಲಿಮೆಂಟ್ ಮಾಡಿದ್ದಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡಿರೋದು ಬ್ಯಾಂಕ್ಗಳ ಸಹಯೋಗದೊಂದಿಗೆ ಮಾಡಿದರೆ. ಈಗಾಗಲೇ ಇದನ್ನು ಡಿಫೆನ್ಸ್ ಸೆಕ್ಟರಲ್ಲಿ ಇತ್ತು, ಪೊಲೀಸು, ಆರ್ಮಿ ಒಳಗೆ ಇತ್ತು. ಅದನ್ನೇ ಬೇರೆ ಸರ್ಕಾರಿ ನೌಕರರಿಗೂ ಇದಾಗಿದೆ. ಅದೇನು ದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಳ್ಳಲ್ಲ. ಅದ್ರ ಜೊತೆಯಲ್ಲಿ ಉಚಿತ ಕ್ಯಾಲೆಂಡರ್ ಕೊಡುವಂಥ ಯೋಜನೆಯೂ ಅದು ಸರ್ಕಾರಿ ನೌಕರರಿಗೆ ಕೊಡೋದು. ಇವ್ರು ಕೊಡಲಿಲ್ಲ ಅಂದರೂ ಬೇರೆ ಯಾರು ಕೊಟ್ಟೇ ಕೊಡ್ತಾರೆ. ಅವೆಲ್ಲ ಸಾಧನೆ ಅಂತ ನಾನು ಹೇಳೋದಿಲ್ಲ. ಅದ್ರ ಜೊತೆಯಲ್ಲಿ ರಾಜ್ಯ
ಗ್ರಾಮೀಣ ಕೃಪಾಂಕ ರಹಿತ ನೌಕರರಿಗೆ ಆರ್ಥಿಕ ಸೌಲಭ್ಯವನ್ನು ಕೊಡುವಂಥ ಯೋಜನೆ, ಇದೊಂದು ಉತ್ತಮ ಯೋಜನೆ ಅಂತಲೇ ಹೇಳ್ಬೋದು. ಕಾಲಕಾಲಕ್ಕೆ ವಿಳಂಬವಿಲ್ಲದೆ ತುಟ್ಟಿ ಭತ್ಯೆ ಮಂಜೂರಾತಿ, ಇದನ್ನು ನಾನು ಒಪ್ಪೋದಿಲ್ಲ. ಯಾಕೆಂದರೆ ಕೇಂದ್ರ ಸರ್ಕಾರ ಕೊಟ್ಟು ತುಟ್ಟಿ ಭತ್ಯೆಯನ್ನು ಎಷ್ಟೋ ದಿನಗಳ ನಂತರ ರಾಜ್ಯ ಸರ್ಕಾರ ಅನೌನ್ಸ್ ಮಾಡುತ್ತೆ. ಅದರಲ್ಲೂ ಕೇಂದ್ರ ಸರ್ಕಾರ ಕೊಟ್ಟಂಥ 3% DAಗೆ ನಮ್ಮವರು 2% DA ಕೊಡ್ತಾರೆ. 2% DA ಕೊಟ್ಟಾಗ 1.5% DA ಕೊಡ್ತಾರೆ. ಕೇಂದ್ರ ಸರ್ಕಾರಿ ನೌಕರರಿಗೂ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ತಾರತಮ್ಯ ಇದೆ. 7th ಪೇ ಕಮಿಷನ್ನಲ್ಲಿ ಏನು ರೆಕಮೆಂಡೇಷನ್ ಆಗಿತ್ತಲ್ಲ 0.722% ಅಂತ, ಆ 0.722% ರೆಕಮೆಂಡೇಷನ್ನ ಅನುಮೋದನೆಗೆ ಬಿಟ್ಟಿರೋದೇ ತಪ್ಪು. ಸರ್ಕಾರಿ ನೌಕರ ಸಂಘ ಇದನ್ನು ಸರಿಪಡಿಸಬೇಕು. ಕೇಂದ್ರ ಸರ್ಕಾರಿ ನೌಕರರಿಗೆ ಯಾವ ರೀತಿಯಲ್ಲಿ ತುಟ್ಟಿ ಭತ್ಯೆಯನ್ನು ಕೊಡುತ್ತೋ ಅದೇ ರೀತಿಯ ತುಟ್ಟಿ ಭತ್ಯೆಯನ್ನು ರಾಜ್ಯ ಸರ್ಕಾರಿ ನೌಕರರಿಗೂ ಕೊಡಿಸುವಂಥ ಕೆಲಸವನ್ನು ಸರ್ಕಾರಿ ನೌಕರ ಸಂಘ ಮಾಡಬೇಕು. ಈ ವರ್ಷ 10,000 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಿದರೆ ಇದು ಒಂದು ಉತ್ತಮ ವಿಚಾರ ಅಂತಲೇ ಹೇಳ್ಬೋದು. ರಾಜ್ಯ ಸರ್ಕಾರಿ ನೌಕರರಿಗೆ ರಾಜ್ಯ ಮಟ್ಟದ ಕ್ರೀಡಾಕೂಟ ಯಶಸ್ವಿಯಾಗಿ ಮಾಡಿದ್ದೀವಿ ಅಂತ ಹೇಳಿದರೆ ಅವೆಲ್ಲ ಏನೋ ದೊಡ್ಡ ಸಾಧನೆ ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ ಸುಮಾರು 10,000 ಚುನಾಯಿತ ನಿರ್ದೇಶಕರೊಂದಿಗೆ ಸಂವಾದ ಮಾಡಿದ್ದೀವಿ ಅಂತ ಹೇಳಿದರೆ ಅದು ಏನು ದೊಡ್ಡ ಸಾಧನೆ ಅಂತ ನಾನು ಹೇಳ್ಕೊಳ್ಳಲ್ಲ. ಸ್ನೇಹಿತರೆ, ಅದ್ರ ಜೊತೆಯಲ್ಲಿ ನವನ ಮನ್ವಂತರದ ಹೆಜ್ಜೆ ಅಂತ ಹೇಳಿ 1 ವರ್ಷದ ಸಾಧನೆ ಅಂತ ಹಾಕಿದರೆ ಇದನ್ನು ಕೂಡ ಏನು ಉತ್ತಮವಾಗಿಲ್ಲ. ಸ್ಯಾಲ್ರಿ ಪ್ಯಾಕೇಜು ಅವೆಲ್ಲ ಆಲ್ರೆಡಿ ಹೇಳಿದ್ದೀನಿ. ಸ್ನೇಹಿತರೆ, ನಮಗೆ ಪ್ರಮುಖವಾಗಿ ಬೇಕಾಗಿರೋದು NPS ಅನ್ನು ರದ್ದುಪಡಿಸಿ OPS ಜಾರಿ ಮಾಡಬೇಕು ಅನ್ನೋದು ಒಂದು ವಿಶೇಷವಾದ ನಮ್ಮ ಕಳಕಳಿಯಾಗಿತ್ತು. ಅದು ಇದುವರೆಗೆ ಜಾರಿ ಆಗದೇ ಇರೋದು ಒಂದು ದುರಂತವೇ ಸರಿ ಅಂತ ಹೇಳ್ತೀವಿ. ಸರ್ಕಾರಿ ನೌಕರ ಸಂಘದಿಂದ ಕ್ಯಾಲೆಂಡ್ರು ಕೊಟ್ಟಿರೋದು ಅವೆಲ್ಲ ಏನು ದೊಡ್ಡ ವಿಚಾರ ಅಲ್ಲ. ಅದ್ರ ಜೊತೆಯಲ್ಲಿ ನಾವು ಕೇಳ್ತಾ ಇರೋದು ಏನಂದರೆ 7th ಪೇ ಕಮಿಷನ್ ರೆಕಮೆಂಡೇಷನ್ ಮಾಡಿರೋಂಥ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ 10% ಅಡಿಷ್ನಲ್ ಪೆನ್ಷನ್, 70ಇಂದ 80 ಇಯರ್ಸ್ ಒಳಗಡೆ ಇರೋರಿಗೆ 10% ಅಡಿಷ್ನಲ್ ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದರು. ಅದು ಇದುವರೆಗೆ ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ. ಅದನ್ನು ತಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡೋಕ್ಕೆ ಸರ್ಕಾರಿ ನೌಕರ ಸಂಘ ಪ್ರಯತ್ನ ಮಾಡಬೇಕು. ಅದರ ಜೊತೆಯಲ್ಲಿ 1/7/2022ರಿಂದ 31/7/2024 ನಡುವೆ ಯಾರ್ಯಾರು ರಿಟೈರ್ಡ್ ಆಗಿದ್ದರು ಆ ರಿಟೈರ್ಡ್ ಆದಂಥ ಅವರಿಗೆ 7th ಪೇ ಕಮಿಷನ್ ಆಧಾರದಲ್ಲೇ ಪಿಂಚಣಿಯನ್ನು ಕೊಡುವಂಥ ಪಿಂಚಣಿ ಸೌಲಭ್ಯವನ್ನು ಕೊಡುವಂಥ ಕೆಲಸಕ್ಕೆ ಸರ್ಕಾರ ಮಾಡೋವಂಥ ಕೆಲಸ ಮಾಡಬೇಕು. ಅದಕ್ಕೆ ಸರ್ಕಾರಿ ನೌಕರ ಸಂಘ ಪ್ರಯತ್ನ ಪಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ಮಾದರಿ ವೇತನವನ್ನು ಕೊಡಿಸೋಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಅದ್ರ ಜೊತೆಯಲ್ಲಿ 7ನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂತಹ ಎಲ್ಲ ಸೌಲಭ್ಯಗಳು ಅಂದರೆ ರೆಕಮೆಂಡೇಷನ್ಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಪ್ರಯತ್ನ ಪಡಬೇಕು. ನೌಕರರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ತೀನಿ. ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಏನು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ 7th ಪೇ ಕಮಿಷನ್ ರೆಕಮೆಂಡೇಷನ್ ಮಾಡಿತ್ತು, ಸಂಧ್ಯಾ ಕಿರಣ ಯೋಜನೆ. ಆ ಸಂಧ್ಯಾ ಕಿರಣ ಯೋಜನೆಯನ್ನು ತಕ್ಷಣ ಜಾರಿ ಮಾಡಿಸೋಕ್ಕೆ ಸರ್ಕಾರಿ ನೌಕರ ಸಂಘ ಮುಂದಾಗಬೇಕು. ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರ ಹಾಗೂ ಕುಟುಂಬ ಪಿಂಚಣಿದಾರರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡಬೇಕು. ಮಾಡಿರೋ ಒಂದು ಸಣ್ಣ ಪುಟ್ಟ ಸಾಧನೆಯನ್ನು ಸಾಧನೆ ಅಂತ ಹೇಳ್ಕೊಳ್ಬಾರ್ದು ಅಂತ ಹೇಳಿ ಸಂಘದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಸರ್ಕಾರಿ ನೌಕರರಿಗೆ ಕೊಟ್ಟ ಮಾತು ಉಳಿಸಿಕೊಂಡಿರುವೆ ಅಂತ ಹೇಳಿ ಷಡಕ್ಷರಿ ಅವರು ಹೇಳಿದ್ದಾರೆ. ದಯವಿಟ್ಟು ನೀವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ. ಕರೋನಾ ಕಾಲದಲ್ಲಿ ಬಾಕಿ ಇರುವಂಥ 18 ತಿಂಗಳ DA ಎಲ್ಲಿ ಹೋಯಿತು? ಅದನ್ನು ಯಾಕೆ ಕೊಡಿಸಿಲ್ಲ? 10% ಅಡಿಷ್ನಲ್ ಪೆನ್ಷನ್ನು ಇದುವರೆಗೂ ಯಾಕೆ ಜಾರಿಯಾಗಿಲ್ಲ? ಪೆನ್ಷನ್ ಬೆನಿಫಿಟ್ಸು ಇದುವರೆಗೆ ಯಾಕೆ ಜಾರಿಯಾಗಿಲ್ಲ? 7ನೇ ವೇತನ ಆಯೋಗದ ಉಳಿದ ಶಿಫಾರಸುಗಳು ಇದುವರೆಗೆ ಯಾಕೆ ಜಾರಿಯಾಗಿಲ್ಲ? ದಯವಿಟ್ಟು ನೀವು
ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೊಡೋಕ್ಕಿಂತ ಮುಂಚಿತವಾಗಿ ನಾವು ಕೊಟ್ಟಂಥ ಭರವಸೆಗಳೆಲ್ಲ ಈಡೇರಿದೆಯಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. 2025-26ನೇ ಸಾಲಿನಲ್ಲಿ ಸರ್ಕಾರಿ ನೌಕರರಿಗೆ ಇರುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿ ಸರ್ಕಾರಿ ನೌಕರರ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ. ಹೊಸ ಹರ್ಷದೊಂದಿಗೆ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರ ಜೀವನಕ್ಕೆ ಬೆಳಕನ್ನು ನೀಡಲಿ ಅಂತ ಹೇಳ್ತಾ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳನ್ನು